ಮಹಿಳಾ ಆಯೋಗನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಮಹಿಳಾ ಆಯೋಗದ ಅಧ್ಯಕ್ಷೆ, ಎಲ್ಲರೂ ಮನೆಗೆ ರೀಚ್ ಆಗಿದ್ದಾಳೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಕೆಲಸ ನಿರ್ವಹಿಸಿದ್ರೆ ಯಾವ ಮಹಿಳೆನೂ ಮಹಿಳಾ ಆಯೋಗದವರೆಗೂ ಬರೋದು ಬೇಕಾಗಲ್ಲ. ಪೊಲೀಸ್ ಸ್ಟೇಷನ್ ತುಂಬಾ ಸೆನ್ಸಿಟೈಸ್ ಆಗಬೇಕು. ಆಯೋಗದ ಶಕ್ತಿನೂ ಪೊಲೀಸ್. ಯಾವ ವಿಧಾನದಲ್ಲಿ ನಿಮ್ಮನ್ನ ನೇಮಕ ಮಾಡಲಾಯಿತು? ನೇಮಕ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಒಂದಂತಹ ಕೇಸಲ್ಲಿ ಅಕ್ಯೂಸ್ಡ್ಗಳು ಎಸ್ಕೇಪ್ ಆಗ್ತಾ ಇದ್ದಾರೆ. ಎಷ್ಟೋ ಸಂಸಾರಗಳು ಇಲ್ಲಿಂದ ಒಂದಾಗಿ ಹೋಗಿರೋದನ್ನು ಒಂದಾದ್ಮೇಲೆ ಸರ್ಕಾರಕ್ಕೆ ಯಾವ್ದಾದ್ರು ಒಂದು ಹೊಸ ಹಕ್ಕುಗಳನ್ನ ಪ್ರಸ್ತಾವನೆ ಕೊಟ್ಟಿದ್ದೀರಾ? ಕಾನೂನಲ್ಲಿ ಅವಳಿಗೆ ಎಲ್ಲ ಹಕ್ಕುಗಳು ಇದ್ದಾವೆ. ಮಹಿಳಾ ಆಯೋಗದಲ್ಲಿ ಯಾವ ದುಡ್ಡಿನ ವ್ಯವಹಾರನೂ ಆಗಲ್ವಾ? ಎಲ್ಲದಕ್ಕೂ ಇಷ್ಟಿಷ್ಟು ಪರಿಹಾರ ಅಂತ ಆಲ್ರೆಡಿ ಆ ಒಂದು ಸ್ಕೀಮ್ ಅಲ್ಲಿ ಮೆನ್ಷನ್ ಮಾಡಿರುತ್ತೆ. ರಿಯಲ್ ಆಯೋಗ ಅಲ್ಲ. ಆಯೋಗ ಏನ್ ಕೆಲಸ ಮಾಡುತ್ತೆ ಅದನ್ನ ಅಭಿಮಾನಿಗಳು ರೀಲ್ಸ್ ಆಗಿ ಮಾಡಿ ಹಾಕ್ತಾರೆ. ನೀವು ಪರ್ಟಿಕ್ಯುಲರ್ ಮೋಸ್ಟ್ ನಾರ್ತ್ ಕರ್ನಾಟಕ ಮೇಲೆ ಫೋಕಸ್ ಮಾಡ್ತೀವಿ. ಅದಕ್ಕೆ ಮುಖ್ಯ ಕಾರಣನೇ ಬಡತನ. ಬೆಂಗಳೂರಿನಲ್ಲಿ ಮೇಡಮ್ ಆಫೀಸಲ್ಲಿ ಸಿಗೋದಿಲ್ಲ. ಆಯೋಗದ ಅಧ್ಯಕ್ಷೆಗೆ 20 ರಿಂದ 25 ದಿವಸ ಇಡೀ ಕರ್ನಾಟಕದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಬೇಕು. ಇಸ್ ದಟ್ ರೇಪ್ ಅಂಡ್ ಡ್ರಗ್ ಇಸ್ ಕೋರಿಲೇಟೆಡ್? ಇವತ್ತು ಡ್ರಗ್ಸು ಈಸಿಯಾಗಿ ಅವೈಲೇಬಲ್ ಆಗೋದ್ರಿಂದ ಅವರು ಆ ನಶಾದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಈ ಸಲ ನಿಮ್ಮ ಟಿಕೆಟ್ ಫೈಟ್ ಹೇಗಿರುತ್ತೆ? ಫ್ಯಾಮಿಲಿಯಲ್ಲಿ ಈ ತರ ವಿಚಾರಗಳನ್ನು ನಾನು ಮಿಸ್ ಮಾಡಿದ್ದೀನಿ ಅನ್ನೋದೇ ನನ್ನ ಇದೆಯಾ ಗಿಲ್ಟ್? ರಮೇಶ್ ಅವರು ಸಹ ನಿನ್ನ ಮಿಸ್ ಮಾಡ್ತಾರೆ ತುಂಬಾ. ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ಅಪ್ಪ ಅಂದ್ರೆ ಯಾಕೆ ನೀವು ಅಷ್ಟು ಭಾವುಕರು? ನಮ್ಮ ತಂದೆ ಕೊಟ್ಟಂತ ಶಿಕ್ಷಣ ನನ್ನ ಇಲ್ಲಿವರೆಗೂ ತಂದಿದೆ.